ತಗೊಳ್ಳೋಂಥವ್ರು. ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿರುವಂತ ಜಡ್ಜ್ಮೆಂಟ್ ಒಳ ಮೀಸಲಾತಿನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಎಲ್ಲರಿಗೂ ನ್ಯಾಯ ಸಿಗಂತದ್ದು. ಅದನ್ನ ಕಾನೂನಿನ ನೇರ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಇವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಂದಿದ್ರು ಸಿದ್ದರಾಮಯ್ಯನವರು. ಆದರೆ ಈ ಒಂದೇ ಕೇಸ್ನಲ್ಲಿ ಗೊತ್ತಾಗುತ್ತೆ ಇದು ಬರೀ ಪೊಲಿಟಿಕಲ್ ಸ್ಟಂಟ್ ಅಂತ. ಬಿಜೆಪಿ ವಿರುದ್ಧ ಯಾವಾಗ್ಲೂ ಮಾತಾಡ್ತಾರೆ ಇವರು, ಬಿಜೆಪಿ ದಲಿತರು ವಿರೋಧಿ ಅಂತ. ಗೊತ್ತಿರಲಿ ಸಿದ್ದರಾಮಯ್ಯನವರ ಈ ಪ್ರೆಸ್ ಮುಖೇನ ತಮಗೆ ಗಮನಕ್ಕೆ ತರ್ತೀನಿ. ನಿನ್ನೆ ಹರಿಯಾಣನಲ್ಲಿ ಬಿಜೆಪಿ ಸರ್ಕಾರ ಮೊದಲನೇ ಕ್ಯಾಬಿನೆಟ್ ನಲ್ಲೇನೆ ಏನು ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಇದೆ ಒಳ ಮೀಸಲಾತಿದು ನಿನ್ನೆ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಜಾರಿ ಮಾಡಿದೆ. ನೀವೇನ್ ಮಾಡ್ತಾ ಇದ್ದೀರಾ? ಒಳ ಮೀಸಲಾತಿ ಜಾರಿಯಾಗಿ 2 ತಿಂಗಳಾಗಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ನೀವು ಒಳ ಮೀಸಲಾತಿ ಮಾಡಿ ಅಂತ ಅಂದ್ರೆ ಜಾರಿ ಮಾಡಿ ಅಂತ ಅಂದ್ರೆ ನೀವು ಬ್ಯಾಕ್ಲಾಗ್ ಹುದ್ದೆನ ತುಂಬುತ್ತಾ ಇದ್ದೀರಾ. ಅಲ್ಲೂ ಕೂಡ ಮಾದಿಗರಿಗೆ ನೇರ ಅನ್ಯಾಯ ಮಾಡಂತ ನೀವು ಹೆಜ್ಜೆ ನೆಟ್ಟಿದ್ದೀರಾ. ನಿಮ್ಮ ವಿರುದ್ಧ 16 ಕಾನೂನು ಹೋರಾಟಗಳ ನಡೀತಾ ಇವೆ. ಇದು ನೆಕ್ಸ್ಟ್ ಇನ್ನೊಂದು ಕಾನೂನು ಹೋರಾಟ ನಿಮ್ಮ ವಿರುದ್ಧ. ಇವತ್ತು ಹೈಕೋರ್ಟ್ ನಲ್ಲಿ ಒಂದು PIL ಕೂಡ ಫೈಲ್ ಮಾಡಿದೀವಿ. ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳು ಯಾವ್ಯಾವ್ದು ನೀವು 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು 2024 ತುಂಬಿದ್ದೀರಾ ಅದನ್ನೆಲ್ಲ ರದ್ದು ಮಾಡಬೇಕು ಅಂತ, ಯಾವ್ಯಾವ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಕ್ಕೆ ಪ್ರಕ್ರಿಯೆ ಮಾಡಿದೀರಾ ಅಂತ ಅದನ್ನೆಲ್ಲ ಸ್ಟೇ ಮಾಡಬೇಕು ಅಂತ ಮಾಡಿದೀವಿ. ಇನ್ನು ಮುಂದೇನೂ ಕೂಡ ಈ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಮಾದಿಗ ಜಾತಿಗೆ ಸಂಬಂಧಪಟ್ಟಂತ ಹೋರಾಟನ ಕಾನೂನಿನ ಅಡಿನಲ್ಲಿ ಮಾಡ್ತೀವಿ. ನಿಮಗೂ ಕೂಡ ಕಾನೂನಿನ ಅಡಕತ್ತಿರಲ್ಲಿ ಸಿಗಿಸ್ತೀವಿ ಅಂತ ಈ ಪ್ರೆಸ್ ಮುಖೇನ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಲಾದ್ರೂ ನೆಕ್ಸ್ಟ್ ಬರೋಂತ ಕ್ಯಾಬಿನೆಟ್ ನಲ್ಲಿ ತುರ್ತಾಗಿ ಜಾರಿ ಮಾಡಬೇಕು. ಮಾಡಲಿಲ್ಲ ಅಂತ ಅಂದ್ರೆ ಈ ಕಾನೂನು ಹೋರಾಟ ನೀವು ಎದುರಿಸ್ತೀರಾ, ನಿಮ್ಮನ್ನ ಇದ್ರ ಒಳಗಡೆ ನಾವು ಶಿಕ್ಷೆ ಸಿಗಿಸ್ತೀವಿ ಅಂತಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇದು ಕರ್ನಾಟಕ ಬಂದ್ ಮಾಡ್ತೀನಿ ಅಂತ ಯಾರೋ ಒಬ್ರು ಹೇಳಿದ್ರು. ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 2 ತಿಂಗಳ ಮೇಲೆ 15 ದಿವಸ ಆಗಿದೆ. ಇವತ್ತು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯವನ್ನು ಎತ್ತಿರಲಿಲ್ಲ ಅಂತ ಹೇಳಿದ್ರು. ಮುಂದೊಂದು ದಿನ ಎಲ್ಲಾ ಜಿಲ್ಲೆಗಳು ಸೇರಿ ಕರ್ನಾಟಕ ಬಂದನ್ನ ಘೋಷಣೆ ಮಾಡ್ತೀವಿ. ದಯಮಾಡಿ ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ.